ಕನ್ನಡ ಕಿರುತೆರೆ ನಟ ಶ್ರೀಧರ್ ನಾಯಕ್ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲಿ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕನ್ನಡ ಕಿರುತೆರೆ ನಟ ಶ್ರೀಧರ್ ನಾಯಕ್ ವಿಧಿವಶರಾಗಿದ್ದಾರೆ. ದೀರ್ಘಕಾಲದ ಅನಾರೋಗ್ಯದಿಂದ ಅವರು ಬಳಲ್ತಾ ಇದ್ರು. ಈಗ ಬೆಂಗಳೂರಿನ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಕನ್ನಡದಲ್ಲಿ ಪಾರು, ಮಧು ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ಅವರು ನಟನೆಯನ್ನು ಮಾಡಿದರು. ಆಮೇಲೆ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರದಲ್ಲಿ ಕೂಡ ಅವರು ಅಭಿನಯಿಸಿದರು. ಆದರೆ ತೀವ್ರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆರ್ಥಿಕ ನೆರವನ್ನು ಕೂಡ ಕೋರಿದ್ರು. ಅವರು ಟ್ರೀಟ್ಮೆಂಟ್ ನಡೀತಾ ಇತ್ತು ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ. ಬಟ್ ಚಿಕಿತ್ಸೆ ಫಲಕಾರಿಯಾಗದೆ ಶ್ರೀಧರ್ ನಾಯಕ್ ಇವತ್ತು ಕೊನೆಯುಸಿರೆಳೆದಿದ್ದಾರೆ. ಅಂದರೆ ಇತ್ತೀಚೆಗಂತೂ ಅವ್ರನ್ನ ಐಡೆಂಟಿಫೈ ಮಾಡೋದಕ್ಕೂ ಆಗಲ್ಲ, ಆ ರೀತಿ ಅವರು ಅನಾರೋಗ್ಯದಿಂದ ದೀರ್ಘಕಾಲ ಬಳಲ್ಬಿಟ್ರು. ಕಳೆದ 2-3 ತಿಂಗಳಿಂದಂತೂ ತುಂಬಾ ಅನಾರೋಗ್ಯ ಅವರಿಗೆ ಕಾಡಿತ್ತು. ಗುರುತು ಸಿಗಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿತ್ತು. ಸಾಕಷ್ಟು ಪ್ರಯತ್ನ ಪಟ್ಟರು. ಕಿರುತೆರೆ ನಟ ನಟಿಯರು, ನಿರ್ಮಾಪಕರು ಎಲ್ಲರೂ ಕೂಡ ಸ್ವಲ್ಪ ಹಣ ಸಹಾಯವನ್ನು ಮಾಡಿದರು. ಏನೇ ಮಾಡಿದ್ರೂ ಕೂಡ ಆರೋಗ್ಯ ಅವರಿಗೆ ದಿನದಿಂದ ದಿನಕ್ಕೆ ಹದಗೆಡುತ್ತಾ ಹೋಯಿತು. ಹಾಗಾಗಿ ಕೊನೆಗೂ ಕೂಡ ಅವ್ರನ್ನ ಬದುಕಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಅಲ್ಲಿನ ವೈದ್ಯರು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟರು. ಬಟ್ ತೀವ್ರವಾದಂತಹ ಅನಾರೋಗ್ಯ, ಬಹು ಅಂಗಾಂಗಗಳ ವೈಫಲ್ಯ, ಕೊನೆಗೆ ಅವರು ಸಾವಿನಲ್ಲಿ ಕೊನೆಯಾಗಿದೆ. ಕನ್ನಡದ ಕಿರುತೆರೆ ನಟ ಶ್ರೀಧರ್ ನಾಯಕ್ ಇವರು ಕನ್ನಡದಲ್ಲಿ ಪಾರು ಅಂತ ಮತ್ತು ಮಧು ಅಂತ ಈ ಎಲ್ಲ ಧಾರಾವಾಹಿಗಳಲ್ಲಿ ನಟಿಸಿದರು. ಸಿನಿಮಾದಲ್ಲೂ ನಟಿಸಿದರು. ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ಅವರು ಅಭಿನಯಿಸಿದರು. 47 ವರ್ಷ ಅವರಿಗೆ. 47 ವರ್ಷ ಸಾಯುವ ವಯಸ್ಸೇನಲ್ಲ ಹಾಗೆ ನೋಡೋಕ್ಕೆ ಹೋದರೆ. ಆದರೆ ವಿಧಿಯಾಟ. ಕನ್ನಡದ ಕಿರುತೆರೆ ಮತ್ತು ಚಲನಚಿತ್ರ ಕ್ಷೇತ್ರದಲ್ಲಿ ತುಂಬ ಸಕ್ರಿಯವಾಗಿ ಇದ್ದರು ಅವರು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಧನು, ದೀರ್ಘಕಾಲದ ಅನಾರೋಗ್ಯ ಅಂತ ಗೊತ್ತಿತ್ತು, ಕೊನೆಗೆ ಅವ್ರಿಗೆ ಗುರ್ತೇ ಸಿಗಲ್ಲ, ಆ ರೀತಿ ಆಗಿಬಿಟ್ಟಿದ್ರು. ಬಟ್ ಪರ್ಟಿಕ್ಯುಲರ್ಲಿ ಏನು ಸಮಸ್ಯೆ ಇತ್ತು, ಯಾಕೆ ಅವ್ರಿಗೆ ಚಿಕಿತ್ಸೆ ಫಲಕಾರಿ ಆಗಲಿಲ್ಲ, ಇನ್ನೂ ಚಿಕ್ಕ ವಯಸ್ಸು, ಸೊ ಏನಾಗಿತ್ತು ಅಂತ? ಎಸ್ ಅರವಿಂದ್, ಕಿರುತೆರೆ ಮತ್ತು ಹಿರಿತೆರೆಯಲ್ಲೂ ಗುರುತಿಸಿಕೊಂಡಂತಹ ಶ್ರೀಧರ್ ನಾಯಕ್ ನಿನ್ನೆ ರಾತ್ರಿ 10 ಗಂಟೆಯ ಸುಮಾರಿಗೆ ಕೊನೆಯುಸಿರನ್ನು ಎಳೆದಿರ್ತಕ್ಕಂಥದ್ದು. ಅವರ ಸಂಬಂಧಿಕರು ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿರ್ತಕ್ಕಂಥದ್ದು. ಬಹು ದೀರ್ಘಕಾಲದಿಂದ ಈಗಾಗಲೇ ಅವರು ಅನಾರೋಗ್ಯಕ್ಕೆ ತುತ್ತಾಗಿದ್ದರು. ಬಹು ಅಂಗಾಂಗ ವೈಫಲ್ಯಗಳು, ಒಂದಿಷ್ಟು ಇನ್ಫೆಕ್ಷನ್ ಆಗಿತ್ತು. ಆ ಒಂದು ಕಾರಣಕ್ಕಾಗಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಇತ್ತೀಚಿನ ದಿನಗಳಲ್ಲಿ ಸಹಾಯಕ್ಕೆ ಕೂರಿ, ಅಂದರೆ ಯಾಕಂದರೆ ಬರ್ತಾ ಹಣದ ಒಂದು ಪರಿಸ್ಥಿತಿನೂ ಕೂಡ ಅವ್ರಿಗೆ ಕಾಡ್ತಿತ್ತು. ಆರ್ಥಿಕ ನೆರವಿಗಾಗಿ ಸಾಕಷ್ಟು ಜನರಲ್ಲಿ ಕೇಳ್ಕೊಂಡಿದ್ರು. ಮತ್ತು ಅವರನ್ನು ಭೇಟಿಯಾದಂತಹ ಕಲಾವಿದರು ಕೂಡ ಅವರ ಪರವಾಗಿ ನಿಂತು ಅವರಿಗೆ ಒಂದಿಷ್ಟು ಸಹಾಯವನ್ನು ಮಾಡಿದರು. ಮತ್ತು ಬೇರೆಯವರು ಸಹಾಯ ಮಾಡುವಂತೆ ಕೂಡ ಕೇಳ್ಕೊಂಡಿದ್ರು. ಹಾಗಾಗಿ ಈ ಒಂದು ಆಸ್ಪತ್ರೆಯಲ್ಲಿ ಯಾಕಂದರೆ ಆ ಒಂದು ದೀರ್ಘಕಾಲದ ಒಂದು ಅನಾರೋಗ್ಯ ಏನಿತ್ತು, ಬಹು ಅಂಗಾಂಗಗಳ ಒಂದು ವೈಫಲ್ಯದ ಕಾರಣದಿಂದ ಚಿಕಿತ್ಸೆಯನ್ನು ಪಡಿತಾ ಇದ್ರು. ದೀರ್ಘಕಾಲದಿಂದ ಪಡಿತಾ ಇದ್ದಂಥ ಸಂದರ್ಭದಲ್ಲಿ ಈಗ ಅವರಿಗೆ ಚಿಕಿತ್ಸೆ ಫಲಕಾರಿ ಆಗದೆ ನಿನ್ನೆ ಕೊನೆ ಉಸಿರನ್ನು ಎಳೆದಿರ್ತಕ್ಕಂಥದ್ದು. ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಅವರು 47 ವರ್ಷಕ್ಕೆ ಈ ಒಂದು ಬದುಕಿನ ಪಯಣವನ್ನು ಮುಗಿಸಿರ್ತಕ್ಕಂಥದ್ದು. ಒಂದು ಕನ್ನಡ ಚಿತ್ರರಂಗಕ್ಕೆ ಮತ್ತು ಕಿರುತೆರೆದ ಒಂದು ಚಿತ್ರರಂಗಕ್ಕೆ ಈಗಾಗಲೇ ಸಾಕಷ್ಟು ಬೇಸರವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಸುಮಾರು 40ಕ್ಕೂ ಹೆಚ್ಚು ಸೀರಿಯಲ್ಗಳು, ವಧು ಮತ್ತು ಪಾರು, ಮತ್ತು ಹಾಗಾಗಿ ಸಾಕಷ್ಟು ಸೀರಿಯಲ್ಗಳಲ್ಲಿ ಕೂಡ ಅವರು ನಟಿಸಿದ್ರು. ಅವರ ಅಭಿನಯದ ಮೂಲಕ ಚಿರಪರಿಚಿತರಾಗಿದ್ದರು. ಮತ್ತು ಕನ್ನಡದ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ಅವರು ನಟನೆಯನ್ನು ಮಾಡಿದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಅವರು ಈ ಒಂದು ಬಹು ಅಂಗಾಂಗ ವೈಫಲ್ಯದ ಕಾರಣದಿಂದ ಆಸ್ಪತ್ರೆಗೆ ದಾಖಲಾಗಿ ಅವರು ಚಿಕಿತ್ಸೆ ವೈಫಲ್ಯ ಆಗಿ ಈಗ ಅವರು ಕೊನೆ ಉಸಿರನ್ನ ಎಳೆದಿದ್ದಾರೆ. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸದ್ಯಕ್ಕೆ ಈಗ ಶ್ರೀಧರ್ ನಾಯಕ್ ಅವರ ಪಾರ್ಥಿವ ಶರೀರ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲೇ ಇದೆ. ಅಲ್ಲೇ ಬಂದು ಕೆಲವರೆಲ್ಲ ದರ್ಶನ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಮುಂದೇನಾದರೂ ಅಂತಿಮ ದರ್ಶನಕ್ಕೆ ಎಲ್ಲಾದರೂ ವ್ಯವಸ್ಥೆ ಮಾಡ್ತಾರಾ ಅದನ್ನು ಕೂಡ ಡಿಸೈಡ್ ಆಗಿಲ್ಲ. ಅಂತಿಮ ಸಂಸ್ಕಾರ ಕೂಡ ಇವತ್ತೇ ಸಾಯಂಕಾಲದ ವೇಳೆಗೆ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಕನ್ನಡ ಕಿರುತೆರೆ ನಟ ಶ್ರೀಧರ್ ನಾಯಕ್ ಅವರು ವಿಧಿವಶರಾಗಿರ್ತಕ್ಕಂಥದ್ದು. ಬೆಂಗಳೂರಿನ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ತುಂಬ ದಿನಗಳಿಂದ ಅವರು ಟ್ರೀಟ್ಮೆಂಟನ್ನು ತಗೋತಾ ಇದ್ದರು ಹಾಗೆ ನೋಡೋಕ್ಕೆ ಹೋದರೆ. ಸೊ ಹಾಗಾಗಿ ಟ್ರೀಟ್ಮೆಂಟ್ ಫಲಕಾರಿ ಆಗಿಲ್ಲ ಅವ್ರದ್ದು.